ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ನೀವು ಅವರಿಗೋಸ್ಕರ ಕಾಯೋದು ಸರಿನಾ, ಇಸ್ ಇಟ್ ವರ್ತ್ ವೇಟಿಂಗ್, ಆ ಥರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಪೈಲ್ ಇದೆ. ಯಾರ್ಯಾರು ಬರ್ತ್ ಡೇಟ್ 1 to 10 ಅವ್ರದ್ದು ಪೈಲ್ ನಂಬರ್ 1. ಯಾರ್ಯಾರು ಡೇಟ್ ಆಫ್ ಬರ್ತ್ 11 to 20 ಇದೆಯೋ ಅವ್ರದ್ದು ಪೈಲ್ ನಂಬರ್ 2. ಯಾರ್ಯಾರ್ದು 21 to 31 ಡೇಟ್ ಆಫ್ ಬರ್ತ್ ಇದೆಯೋ ಅವ್ರದ್ದು ಪೈಲ್ ನಂಬರ್ 3. ಆ ಥರ ಇಲ್ಲಿ 3 ಪೈಲ್ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಪೈಲ್ಗಳನ್ನ ಆರಿಸ್ಕೊಳ್ಳಿ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ, ಕಾಮೆಂಟ್ಸ್ ಮಾಡಿದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ, ಪೈಲ್ ನಂಬರ್ 1. ಯಾರ್ಯಾರು ಡೇಟ್ ಆಫ್ ಬರ್ತ್ 1 to 10 ಇದೆಯಾ ಅವ್ರದ್ದು ರೀಡಿಂಗ್ ನೋಡೋಣ ಈಗ. ಇಸ್ ಇಟ್ ವರ್ತ್ ವೇಟಿಂಗ್? ನೀವು ಅವರಿಗೋಸ್ಕರ ಕಾಯೋದು ಸರಿನಾ? 5 of swords, the sun card, 3 of wands, 9 of swords, judgment, queen of pentacles. ಇಲ್ಲಿ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ನೀವು ನಿಮ್ಮ ಆ ಪರ್ಸನ್ಗೋಸ್ಕರ ಕಾಯೋದು ಸರಿನಾ ಆ ಥರ ನೋಡಿದಾಗ, ಇಲ್ಲಿ ನೀವು ತುಂಬಾ ಈ ರಿಲೇಶನ್ಶಿಪ್ನಲ್ಲಿ ಕಷ್ಟಪಟ್ಟಿದ್ದೀರಾ, ತುಂಬಾ ಜಗಳಗಳಾಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕೆಲವ್ರಿಗೆ ಬ್ರೇಕಪ್ ಆಗಿರಬಹುದು. ಆ ಥರ ಈ ಫಸ್ಟ್ 2 ಎನರ್ಜೀಸ್ ಏನು ಹೇಳ್ತಾ ಇದೆ, ತುಂಬಾ ನೋವಿತ್ತು ಹಿಂದಿನ ಒಂದು ರಿಲೇಶನ್ಶಿಪ್ನಲ್ಲಿ, ನಿಮಗೆ ತುಂಬಾ ಯೋಚನೆ ಮಾಡ್ತಾ ಇದ್ರಿ, ಯಾಕೆ ಈ ತರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ, ಆ ಥರನೂ ತೋರಿಸ್ತಾ ಇದೆ. ಆದ್ರೆ ಇದಕ್ಕೆ ಒಂದು ಒಳ್ಳೆ ಬಿಗಿನಿಂಗ್ ಇದೆ, ಇದಕ್ಕೆ ಒಂದು ಒಳ್ಳೆ ಬಿಗಿನಿಂಗ್ ಇರಬಹುದು. ಇಲ್ಲಿ ಸನ್ ಕಾರ್ಡ್ ಮತ್ತೆ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಅವ್ರಿಗೆ ಒಂದು ಅವೇಕ್ನಿಂಗ್ ಆಗಬಹುದು, ಆ ಥರ ಇಲ್ಲಿ ಹೇಳ್ತಾ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್, 3 ಆಫ್ ವ್ಯಾಂಡ್ಸ್, ಸ್ವಲ್ಪ ಹೋಪ್ಸ್ ಇದೆ ಇಲ್ಲಿ ಈ ರಿಲೇಶನ್ಶಿಪ್ನಲ್ಲಿ. ಕಾಯ್ತಾ ಇದ್ದೀರಾ ನೀವು, ಆದ್ರೆ ಇದೊಂದು ನ್ಯೂ ಬಿಗಿನಿಂಗ್ ತಗೊಳುತ್ತೆ, ಒಂದು ಅವೇಕ್ನಿಂಗ್ ಆಗಬಹುದು ನಿಮ್ಮ ಪರ್ಸನ್ಗೆ. ದಿ ಸನ್ ಕಾರ್ಡ್ ಮತ್ತೆ ಜಡ್ಜ್ಮೆಂಟ್ ಇರೋದ್ರಿಂದ ಇದೊಂದು ಕಮಿಟ್ಮೆಂಟ್ ಆಗಬಹುದು ಅನ್ನೋದನ್ನ ಹೇಳತ್ತೆ. ಮತ್ತೆ ಹಾಗೆ ನೋಡೋಣ, ಈ ರಿಲೇಶನ್ಶಿಪ್ನಲ್ಲಿ ನೀವು ಕಾಯೋದು ಸರಿನಾ? 3 of cups, ace of swords, king of swords. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಮತ್ತೆ ಇಲ್ಲೊಂದು ದಿ ಡೆವಿಲ್ ಕಾರ್ಡ್, ಇಲ್ಲೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಇದೊಂದು ಹೆಲ್ಡಪ್ ಆಗಿದೆ. ಅವ್ರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬಹುದು ಸದ್ಯದಲ್ಲಿ, ಆ ಥರನೂ ಇಲ್ಲಿ ತೋರಿಸುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳಿದಾಗ ಏನಪ್ಪಾ ಅಂತಂದ್ರೆ, ನಿಮ್ಗೊಂದು ಲವ್ ರಿಲೇಶನ್ಶಿಪ್ಗೆ ಯಾರು ಅಡ್ಡ ಬರ್ತಾರೋ ಅವ್ರನ್ನ ಥರ್ಡ್ ಪಾರ್ಟಿ ಅಂತ ಕರೀತಾರೆ. ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ನೋ ಕಾಂಟ್ಯಾಕ್ಟ್ ಆಗಲಿ, ಬ್ರೇಕಪ್ ಆಗಲಿ, ಅದಕ್ಕೆ ಕಾರಣ ಇದೆ ಅಲ್ಲ, ಅದನ್ನ ಥರ್ಡ್ ಪಾರ್ಟಿ ಅಂತ ಹೇಳ್ತಾರೆ. ಇಲ್ಲಿ ಅದು ಏನಾದ್ರೂ ಆಗಿರಬಹುದು. ಇಲ್ಲೊಂದು ಏಸ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಒಂದು ಅವೇಕ್ನಿಂಗ್ ಆಗಬಹುದು ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಆತರ ನೋಡಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗೇನೂ ಇದೆ. ಇದು ಮುಂದೆ ಏನಾಗುತ್ತೋ, ನೀವು ದಿ ಟವರ್ ಕಾರ್ಡ್, ದಿ ಡೆವಿಲ್ ಕಾರ್ಡ್ ಆ ಥರನೇ ಬರ್ತಾ ಇದೆ. ಕ್ವೀನ್ ಆಫ್ ಸೋರ್ಡ್ಸ್ ಆ ಥರ ನೋಡಿದಾಗ ಏಸ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಯಾರು ಒಬ್ರು ನೀವು ಯಾರು ವ್ಯೂ ನೋಡ್ತಾ ಇದ್ದೀರಾ, ಅವರು ಇಲ್ಲಿ ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ, ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ಇಂಡಿಪೆಂಡೆಂಟ್ ಲೈಫ್ ಇದೆ ನಿಮ್ಗೆ.
ಒಳ್ಳೊಳ್ಳೆ ಸಂಭಾವನೆ ಬರುವಂತ ಜಾಬ್ ಅಲ್ಲಿ ಇದ್ದೀರಾ. ಆದ್ರೆ ಈ ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ತೊಂದರೆಗಳಿದೆ ನಿಮ್ಗೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ನೀವು ತುಂಬಾ ನೊಂದಿದ್ದೀರಾ, ಅಲ್ಲಿಂದ ಬೇಜಾರಾಗಿದೆ ಕೆಲವು ಕಹಿ ಘಟನೆಗಳು. ಆದ್ರೆ ಆಚೆ ಬಂದಾಗ ನೀವು ನಿಮ್ ಪರ್ಸನ್ಗೆ ಒಂದು ಅವೇಕ್ನಿಂಗ್ ಆಗ್ಬಹುದಾ, ತಮ್ಮ ತಪ್ಪಿನ ಅರಿವಾಗಬಹುದಾ, ಆ ಥರನೂ ಇಲ್ಲಿ ತೋರಿಸುತ್ತೆ. ಅವ್ರಿಗೆ ಒಂದು ತಪ್ಪಿನ ಅರಿವಾಗಿ ಮತ್ತೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಾನು ಹೇಳುತ್ತೆ ಇಲ್ಲಿ ಕೆಲವರಿಗೆ. ಆದ್ರೆ ಒರಾಕಲ್ ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ ಅಂತ. ನಿಮ್ಗೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಾ, ನೀವು ಕಾಯೋದು ಸರಿನಾ? ಲೆಟರ್. This surprise letter from a place remote brings good news from a friend who wrote. ನಿಮ್ಗೆ ಬರಬಹುದು, ಮೆಸೇಜ್ ಏನಾದ್ರೂ ಬರಬಹುದು, ಆ ತರ ಅಂತ ಇದೆ ಇಲ್ಲಿ. ದಿ ಬೇರ್. Brawny and bold here is the bear. Your financial position you should be aware. ಕೆಲವು ಸರಿ ನಿಮ್ಮ ದುಡ್ಡು, ಹಣಕಾಸು, ಫೈನಾನ್ಸ್ ಅದೆಲ್ಲ ಹುಷಾರಾಗಿರಿ ಆ ತರ ಹೇಳ್ತಾ ಇದೆ. ಶೈನಿಂಗ್ ಸ್ಟಾರ್ಸ್ ಬ್ರೈಟ್ ಇನ್ ದ ಸ್ಕೈ ಬೋರ್ಡ್ಸ್ ಜಾಯ್ ಫ್ರಮ್ ಅಫಾರ್ ವೇರ್ ಹ್ಯಾಪಿನೆಸ್ ಲೈಸ್. ಇನ್ ಸ್ಟಾರ್ಲೈಟ್ ಡ್ರೀಮ್ಸ್ ಕಮ್ ಟ್ರೂ, ಹೋಪ್ ಈಸ್ ಇನ್ ದಿ ಸೈಟ್, ಸಕ್ಸೆಸ್ ಈಸ್ ಇನ್ ದ ವ್ಯೂ. ಆ ತರ ಹೇಳ್ತಾ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಫಾಕ್ಸ್ ಇದೆ. If fox is a sly, a friend is too. Someone may try to deceive you. ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಹಣಕಾಸು ಅದೆಲ್ಲ ಇಲ್ಲಿ ಫಾಕ್ಸ್ ಬಂದಿರೋದ್ರಿಂದ ಯಾರಾದ್ರೂ ನಿಮ್ಗೆ ಮೋಸ ಮಾಡಬಹುದು. ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಸ್ ಅದೆಲ್ಲ ಸ್ವಲ್ಪ ಹುಷಾರಾಗಿರಿ ಅನ್ನೋದು ಹೇಳುತ್ತೆ. ಇಲ್ಲಿ ಲೆಟರ್ ಇರೋದ್ರಿಂದ ನಿಮ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಅವರು. ದಿ ಸ್ಟಾರ್ಸ್ ಯು ವಿಲ್ ಶೈನ್, ಗುಡ್ ಫಾರ್ಚೂನ್ ಇಸ್ ದೇರ್, ಆ ತರನೂ ಹೇಳುತ್ತೆ. ಇಲ್ಲಿ ಟ್ರಸ್ಟ್. ಆಕ್ಷನ್. ರಿಲೀಸ್. ಆ ಥರ ನೋಡಿದಾಗ ಇಲ್ಲಿ ಫರ್ಗಿವ್ನೆಸ್. ನಿಮ್ಗೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ಕೆಲವರಿಗೆ. ಇಲ್ಲಿ ಟ್ರಸ್ಟ್ ಹೇಳುತ್ತೆ. ಒಬ್ರಿಗೊಬ್ರಿಗೆ ನಂಬಿಕೆ ಮುಖ್ಯ. ಇಲ್ಲಿ ಅವರು ಆಕ್ಷನ್ ತಗೋಬಹುದು. ರಿಲೀಸ್ ಆಲ್ ಯುವರ್ ಪಾಸ್ಟ್ ಇನ್ಸಿಡೆಂಟ್ಸ್. ಫರ್ಗಿವ್ನೆಸ್. ಹಿಂದೆ ಏನೇ ನಡೆದಿರಬಹುದು, ನಿಮ್ಗೇನೇ ಬೇಜಾರಾಗಿರಬಹುದು, ಅದನ್ನೆಲ್ಲ ಫರ್ಗಿವ್ ಮಾಡಿ ಮತ್ತೆ ಅವ್ರಿಗೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ನೀವೆಲ್ಲಾದ್ರೂ ಮೀಟ್ ಆಗಬಹುದು. ಸೋಷಿಯಲ್ ಮೀಡಿಯಾನಲ್ಲಾಗ್ಲಿ ಅಥವಾ ಫ್ರೆಂಡ್ಸ್ ಮುಖಾಂತರ ಆಗ್ಲಿ, ಎಲ್ಲಾದ್ರೂ ನಿಮಗೆ ಕನೆಕ್ಟ್ ಆದಾಗ ನೀವು ಫರ್ಗಿವ್ ಮಾಡಿ, ನೀವು ಒಬ್ರಿಗೊಬ್ರಿಗೆ ನಂಬಿಕೆ ಇಟ್ಕೊಂಡು ಈ ಒಂದು ರಿಲೇಶನ್ಶಿಪ್ ನ ಮುಂದುವರಿಸಿ. ಮತ್ತೆ ಇಲ್ಲಿ ಒರಾಕಲ್ ಕಾರ್ಡ್ಸ್ ನೋಡೋಣ ಏನ್ ಹೇಳ್ಬೋದು. ಇದಕ್ಕೆ ನೀವು ಕಾಯೋದು ಸರಿನಾ? ಇನ್ನರ್ ಪೀಸ್, ಸಾಲಿಟ್ಯೂಡ್, ಮತ್ತೆ ಇಲ್ಲಿ ಸಕ್ಸೆಸ್ ಬಂದಿದೆ, ರಿಲ್ಯಾಕ್ಸೇಷನ್. ನಿಮ್ಗೆ ನಾನು ಮೊದಲೇ ಹೇಳಿದ ಹಾಗೆ ದೇರ್ ಈಸ್ ಸಕ್ಸೆಸ್ ಇನ್ ಯುವರ್ ರಿಲೇಶನ್ಶಿಪ್. ಒಂದು ಸಾಲಿಟ್ಯೂಡ್ ತೋರಿಸುತ್ತೆ, ಇನ್ನರ್ ಪೀಸ್. ಸ್ವಲ್ಪ ದಿನ ಬಿಟ್ಟಾಗ ಇಲ್ಲಿ ನಿಮ್ಮ ಹಳೆ ಕಹಿ ನೆನಪುಗಳನ್ನೆಲ್ಲ ಮರಿಬಹುದು, ಆ ತರನೂ ಇಲ್ಲಿ ಹೇಳತ್ತೆ. ಕೆಲವು ಸರಿ ನೀವು ವೇಟ್ ಮಾಡಬೇಕಾ ಇಲ್ವಾ ಆ ತರ ನೋಡಿದಾಗ, ಕೆಲವು ಸರಿ ನೋಡಿದಾಗ ಬಿಲೀವ್ ಇನ್ ಯುವರ್ ಇಂಟ್ಯೂಷನ್. ನೀವು ಕಾಮಾಗಿ ಕೂತ್ಕೊಂಡು ನಿಮ್ಮನ್ನ ನೀವೇ ಕ್ವೆಶ್ಚನ್ ಮಾಡ್ಕೊಂಡಾಗ, ನಾನು ಈ ರಿಲೇಶನ್ಶಿಪ್ ನಲ್ಲಿ ಕಾಯೋದು ಸರಿನಾ? ಕೆಲವು ಮೆಡಿಟೇಷನ್ಗಳು ಮಾಡ್ಕೊಳ್ಳಿ. ಮನಸ್ಸನ್ನ ಕಾಮಾಗಿ ಮಾಡಿಕೊಂಡು ಹಿಂದಿನ ಘಟನೆಗಳನ್ನು ಸಹಿತ ನೆನೆಸ್ಕೊಂಡು, ಯಾವುದೇ ಒಂದು ಥರ್ಡ್ ಪಾರ್ಟಿ ಇರಬಹುದು ಜೀವನದಲ್ಲಿ. ಎಲ್ಲರೂ ಯಾರಿಗೂ ಬದುಕೋಕೆ ಬಿಡಲ್ಲ ಸರಿಯಾಗಿ. ಎಲ್ಲರೂ ಏನಾದ್ರೂ ಒಂದು ಹೇಳ್ತಾರೆ, ಅದನ್ನ ತಲೆಗೆ ಅಷ್ಟೊಂದು ಹಚ್ಕೋಬಾರದು ಅಂತ ಇಲ್ಲಿ ನನ್ನ ಅಭಿಪ್ರಾಯ.
ಯಾವಾಗಲೂ ನಮ್ಮ ಭವಿಷ್ಯದ ಕಡೆ ಗಮನ ಹರಿಸಬೇಕು. ನಮ್ಮ ಒಂದು ಗುರಿ ಏನಿದೆ, ನಾವು ಖುಷಿಯಾಗಿರ್ಬೇಕು, ನಮ್ಮ ರಿಲೇಶನ್ಶಿಪ್ನಲ್ಲಿ ನಾವು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಆ ಥರ ಒಂದು ನೋಡಿದಾಗ ಸಣ್ಣ ಪುಟ್ಟ ಥರ್ಡ್ ಪಾರ್ಟಿ ಅವಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಕೆಲವು ಸರಿ ಎಲ್ಲ ಮರೆತು ನಿಮ್ಮ ಪ್ರೀತಿ ನಿಜವಾಗಿದ್ರೆ ಒಂದು ರೀಕನ್ಸಿಲಿಯೇಷನ್ ಮಾಡಿಕೊಂಡು ನಿಮ್ಮ ಒಂದು ರಿಲೇಶನ್ಶಿಪ್ನ ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 2 ನೆಕ್ಸ್ಟ್ ರೀಡಿಂಗ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2 ಯಾರ್ಯಾರ್ದು ಡೇಟ್ ಆಫ್ ಬರ್ತ್ 11 to 20 ಇದೆಯಾ ಅವ್ರದ್ದು ರೀಡಿಂಗ್ ನೋಡೋಣ. ಇಸ್ ಇಟ್ ವರ್ತ್ ವೇಟಿಂಗ್? ನೀವು ಅವರಿಗೋಸ್ಕರ ಕಾಯೋದು ಸರಿನಾ? ಇಲ್ಲಿ ಏಸ್ ಆಫ್ ಸೋರ್ಡ್ಸ್, ದಿ ಲವರ್ಸ್ ಕಾರ್ಡ್, ಇಲ್ಲಿ 2 ಆಫ್ ವ್ಯಾಂಡ್ಸ್. ಈ ಒಂದು ರಿಲೇಶನ್ಶಿಪ್ನಲ್ಲಿ ತುಂಬ ಪ್ರೀತಿ ಇದೆ, ತುಂಬ ಇಮೋಷನ್ಸ್ ಇದೆ. ಅದಕ್ಕೋಸ್ಕರ ನೀವು ತುಂಬ ಕಷ್ಟಪಟ್ಟು ಈ ರಿಲೇಶನ್ಶಿಪ್ನ ಬೆಳೆಸಿದ್ದೀರಾ. ಆ ಥರ ಇಲ್ಲಿ ಕಾಣ್ತಾ ಇದೆ. ನೈಟ್ ಆಫ್ ಸಾರ್ಡ್ಸ್. ಇಲ್ಲಿ ಕಾರ್ಡ್ಸ್ ಎಲ್ಲ ನೋಡಿದಾಗ ಈ ಒಂದು ರಿಲೇಶನ್ಶಿಪ್ನಲ್ಲಿ ಒಂದು ಪೊಸೆಸಿವ್ನೆಸ್ ಇದೆ, ತುಂಬ ಭಾವನೆಗಳಿದೆ. ಯಾಕೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರಬಹುದು? ಆ ಥರ ಇಲ್ಲಿ ನೋಡಿದಾಗ ನೀವು ವೆಯ್ಟ್ ಮಾಡೋದು ಒಳ್ಳೇದು, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ನಲ್ಲಿ ನೀವು ಖುಷಿಯಾಗಿದ್ದೀರಾ ಆಲ್ರೆಡಿ. ಇಲ್ಲಿ ಸ್ವಲ್ಪ ನೋ ಕಾಂಟ್ಯಾಕ್ಟ್ ಇರಬಹುದು. ಗೋಸ್ಕರ ನೀವು ಕಾಯೋದು, ನಿಮ್ಮ ಈ ಪರ್ಸನ್ಗೋಸ್ಕರ ನೀವು ಕಾಯೋದು ಒಳ್ಳೇದು, ಆ ಥರ ಇಲ್ಲಿ ಹೇಳ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್, ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್, ಏಸ್ ಆಫ್ ಕಪ್ಸ್, ಮತ್ತೆ ಇಲ್ಲಿ ತುಂಬಾ ಇಮೋಷನ್ಸ್ ತೋರಿಸ್ತಾ ಇದೆ. ನೈಟ್ ಆಫ್ ಕಪ್ಸ್, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ತುಂಬಾ ಪ್ರೀತಿ ಇದೆ, ತುಂಬಾ ಭಾವನೆಗಳಿದೆ, ಆ ಥರ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ನೀವು ಕಾಯೋದು ಒಳ್ಳೇದು. ಆ ಥರ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನೋಡೋಣ ಏನು ಹೇಳುತ್ತೆ ಅಂತ. ಹಾರ್ಟ್, ಲೆಟರ್, ಸನ್, ಬಾಟಮ್ ಆಫ್ ದಿ ಡೆಕ್, ಮೂನ್. ಇಲ್ಲಿ ಕಾರ್ಡ್ಸ್ ಎಲ್ಲ ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಹಾರ್ಟ್. ದಿ ಹಾರ್ಟ್ ಈಸ್ ಎ ಸಿಂಬಲ್ ಆಫ್ ಫುಲ್ಫಿಲ್ಮೆಂಟ್ ಅಂಡ್ ಜಾಯ್. ರೊಮ್ಯಾನ್ಸ್ ಈಸ್ ಇನ್ ದಿ ಫುಲ್ ಬ್ಲೂಮ್ ಫಾರ್ ಯು ಟು ಎಂಜಾಯ್. ಆ ಥರ ಇಲ್ಲಿ ನೋಡಿದಾಗ ನಿಮ್ಮ ಈ ರಿಲೇಶನ್ಶಿಪ್ನಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ತುಂಬಾ ಭಾವನೆಗಳಿದೆ, ಪ್ರೀತಿ ಇದೆ ನಿಮ್ಮ ಈ ರಿಲೇಶನ್ಶಿಪ್ನಲ್ಲಿ. ನಿಮಗೆ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ. ಈ ಲೆಟರ್ ಕಾರ್ಡ್ ಏನ್ ಹೇಳುತ್ತೆ? ದಿ ಸರ್ಪ್ರೈಸ್ ಲೆಟರ್ ಫ್ರಮ್ ಎ ಪ್ಲೇಸ್ ರಿಮೋಟ್ ಬ್ರಿಂಗ್ಸ್ ಗುಡ್ ನ್ಯೂಸ್ ಫ್ರಮ್ ಎ ಫ್ರೆಂಡ್ ಹೂ ರೋಡ್. ನಿಮ್ಗೆ ಎಲ್ಲಿಂದನಾದ್ರೂ ಮೆಸೇಜ್ ಬರಬಹುದು, ಫ್ರೆಂಡ್ಸ್ ಇಂದನಾದ್ರೂ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಇಂದನಾದ್ರೂ ಆಗಲಿ ನಿಮ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಅವರು. ದಿ ಸನ್ ಈಸ್ ವಾರ್ಮ್ ಅಂಡ್ ಬ್ರೈಟನ್ಸ್ ದಿ ಡೇ. ಗುಡ್ ಲಕ್ ಹ್ಯಾಸ್ ಬಿಗನ್ ಟು ಕಮ್ ಯುವರ್ ವೇ. ಆ ಥರ ಇಲ್ಲಿ ಸನ್ ಕಾರ್ಡ್ ಇರೋದ್ರಿಂದ ನಿಮ್ಗೊಂದು ಹೊಸ ಬಿಗಿನಿಂಗ್ ಆಗಬಹುದು, ನಿಮಗೆ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ದಿ ಸನ್, ಮೂನ್, ಹಾರ್ಟ್, ಲೆಟರ್ ಎಲ್ಲ ಇರೋದ್ರಿಂದ, ಮತ್ತೆ ಏಸ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್ ಇವೆಲ್ಲ ಇರೋದ್ರಿಂದ ನಿಮ್ಗೆ ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಥರ ಇಲ್ಲಿ ಕಾರ್ಡ್ಸ್ ಎಲ್ಲ ತೋರಿಸ್ತಾ ಇದೆ. ಇದಕ್ಕೆ ಫ್ರೆಂಡ್ಲಿನೆಸ್ ಇದೆ ಈ ರಿಲೇಶನ್ಶಿಪ್ನಲ್ಲಿ, ಪೀಸ್ಫುಲ್ನೆಸ್ ಇದೆ, ಮತ್ತೆ ಜಾಯ್, ಫರ್ಗಿವ್ನೆಸ್. ಏನೋ ಸಣ್ಣ ಪುಟ್ಟ ಘಟನೆಗಳು ನಡೆದಿರಬಹುದು, ಕಹಿ ಘಟನೆಗಳು ನಡೆದಿರಬಹುದು, ಅದನ್ನೆಲ್ಲ ನೀವು ಫರ್ಗಿವ್ ಮಾಡಿ ಮುಂದೆ ಒಂದು ಹೊಸ ರಿಲೇಶನ್ಶಿಪ್ನ ನೀವು ಬೆಳೆಸ್ಕೊಂಡು ಬಿ ಹ್ಯಾಪಿ ಅನ್ನೋದನ್ನ ಹೇಳುತ್ತೆ. ದೇರ್ ಈಸ್ ಫ್ರೆಂಡ್ಲಿನೆಸ್, ಪೀಸ್ಫುಲ್ನೆಸ್, ಜಾಯ್ ಇನ್ ಯೋರ್ ರಿಲೇಶನ್ಶಿಪ್. ಆದ್ರಿಂದ
ಮತ್ತೆ ಒರಾಕಲ್ ಕಾರ್ಡ್ಸ್ ನೋಡೋಣ ಏನ್ ಹೇಳ್ಬೋದು ಅಂತ. ಇವೆಲ್ಲ ಕನ್ಫರ್ಮೇಶನ್ಸ್ ನಿಮ್ಗೆ ಅಷ್ಟೇ. ನಿಮ್ಮ ಲೈಫಲ್ಲಿ ಮುಂದೆ ಏನ್ ಬರಬಹುದು? ಹೀಲಿಂಗ್, ಫ್ರೀಡಮ್, ವಾಯೇಜ್, ಪೊಟೆನ್ಷಿಯಲ್. ಇಲ್ಲಿ ಫರ್ಗಿವ್ ಬಂದಾಗ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಏನೇನು ಕಹಿ ಘಟನೆಗಳಿತ್ತು, ನಿಮ್ ನೆಗೆಟಿವಿಟೀಸ್ ಇತ್ತು, ಅದೆಲ್ಲ ಹೀಲ್ ಮಾಡ್ಕೊಂಡವಾಗ ಯು ವಿಲ್ ಫ್ರೀ ಫ್ರಮ್ ದಟ್. ಆ ಥರ ನೋಡುತ್ತೆ ಇದು. ಮತ್ತೆ ನಿಮ್ಗೆ ಇಲ್ಲೊಂದು ಜರ್ನಿ ಇರ್ಬೋದು. ನಿಮ್ಮ ಲೈಫ್ ಜರ್ನಿ ಹೀಗೆ ಚೆನ್ನಾಗಾಗ್ಲಿ ಮುಂದೆ ಅನ್ನೋದನ್ನ ಹೇಳ್ತಾ ನಾನು ಈ ಕಾರ್ಡ್ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 3ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 3. ಯಾರ್ಯಾರ್ದು ಡೇಟ್ ಆಫ್ ಬರ್ತ್ 21 to 31 ಇದೆಯಾ? ಅವ್ರದ್ದು ರೀಡಿಂಗ್ ನೋಡೋಣ ಈಗ. ಇಸ್ ಇಟ್ ವರ್ತ್ ವೇಟಿಂಗ್? ನೀವು ಅವರಿಗೋಸ್ಕರ ಕಾಯೋದು ಸರಿನಾ? ಆ ಥರ ನೋಡಿದಾಗ ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ಪೆಂಟಕಲ್ಸ್, ಇಲ್ಲಿ 8 ಆಫ್ ವ್ಯಾಂಡ್ಸ್, ದಿ ಮೂನ್ ಕಾರ್ಡ್, ಟೆಂಪರೆನ್ಸ್, 3 ಆಫ್ ಪೆಂಟಕಲ್ಸ್, ಪೇಜ್ ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ನಿಮ್ಗೆ ಇಲ್ಲಿ ತುಂಬಾ ಬೇಜಾರಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಥವಾ ಬ್ರೇಕಪ್ ಆಗಿರಬಹುದು, ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲೊಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಕಾಣ್ತಾ ಇದೆ. ಇಲ್ಲಿ ತುಂಬಾ ಕಡೆಯಿಂದ ನಿಮ್ಗೆ ಕೆಲವು ಕಹಿ ಘಟನೆಗಳು, ತುಂಬಾ ಮನಸ್ಸಿಗೆ ನೋವಾಗಿದೆ, ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಏನ್ ಅಡ್ವೈಸ್ ಹೇಳುತ್ತೆ ಈ ಟ್ಯಾರೋ ಕಾರ್ಡ್ ನಿಮ್ಗೆ? ಆ ಥರ ನೋಡಿದಾಗ ನಿಮ್ ಲೈಫ್ ನಿಮ್ದು. ಯಾರದೇ ಒಂದು ವಿಷಯಕ್ಕೆ ನೀವು ತಲೆ ಕೆಡಿಸ್ಕೊಂಡು ನಿಮ್ ಲೈಫ್ ನ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋದನ್ನ ಈ ಟ್ಯಾರೋ ಕಾರ್ಡ್ಸ್ ಹೇಳುತ್ತೆ. ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಒಂದು ಪೇಷನ್ಸ್ ಹೇಳುತ್ತೆ. ಜೀವನ ಮಾಡೋದನ್ನ ಕಲೀರಿ. ಥರ್ಡ್ ಪಾರ್ಟಿ ಇರಬಹುದು, ನಿಮ್ಮ ಭವಿಷ್ಯದ ಕಡೆ, ನಿಮ್ಮ ಗುರಿ ಏನಿದೆ ನಿಮ್ಮ ಲೈಫಲ್ಲಿ ಅದ್ರ ಕಡೆ ಗಮನ ಹರಿಸ್ಕೊಂಡು ಸಣ್ಣ ಪುಟ್ಟ ಸೈಡಿಂದ ಬರೋ ಎಲ್ಲ ಬಾಣಗಳಿಂದ ನೀವು ಬಚಾವಾಗೋದನ್ನ ಕಲ್ತ್ಕೋಬೇಕಾಗತ್ತೆ ಈ ಒಂದು ಲೈಫ್ ಅನ್ನೋ ಜರ್ನಿನಲ್ಲಿ. ಕೆಲವು ಸರಿ ವೇಟ್ ಮಾಡೋದು ಸರಿನಾ? ಆ ಥರ ನೋಡಿದಾಗ ನೀವು ನಿಮ್ಮ ಇಂಟ್ಯೂಷನ್ ನಲ್ಲಿ ನೀವು ಬಿಲೀವ್ ಮಾಡ್ಕೋಬೇಕಾಗತ್ತೆ. ನಿಮ್ ಮನಸ್ಸು ಏನ್ ಹೇಳುತ್ತೆ, ನಿಮ್ ಜೀವನದಲ್ಲಿ ಏನೇನ್ ಘಟನೆಗಳು ನಡೀತು, ಅದು ತುಂಬಾ ಸ್ಟ್ರಾಂಗ್ ಆಗಿದ್ರೆ ನೀವೇನು ಕಾಯೋದ್ ಬೇಡ. ಇಲ್ಲಿ ಮುಂದೆ ನಿಮ್ ಲೈಫನ್ನ ನೀವು ನೋಡ್ಕೊಳ್ಳಿ. ಅಥವಾ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಪ್ರೀತಿ ಇದ್ರೆ ನಿಮ್ಗೆ ಆ ನಿಮ್ಮ ಪರ್ಸನ್ ನಿಮ್ಗೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡ್ತಾರೆ, ಬರ್ತಾರೆ, ನಿಮ್ಮನ್ನ ಇಷ್ಟಪಡ್ತಾರೆ ಅನ್ನೋದಾದ್ರೆ ನೀವು ವೇಟ್ ಮಾಡಿ ಅನ್ನೋದನ್ನ ಕಾರ್ಡ್ಸ್ ಇಲ್ಲಿ ಹೇಳ್ತಾ ಇದೆ. ಸುಮ್ನೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡು ಪ್ರಯೋಜನ ಇಲ್ಲ. ಇಲ್ಲಿ ನಿಮ್ಗೊಂದು ಒಳ್ಳೆ ಲೈಫ್ ಇದೆ ಮುಂದೆ. ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಒಂದು ಒಳ್ಳೆ ಲೈಫ್ ಇದೆ. ನಿಮ್ ಲೈಫ್ ನ ನೀವು ಎಂಜಾಯ್ ಮಾಡಬೇಕು. ಆತರ ಯಾರ್ದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು, ಯಾರೋ ಒಂದು ಥರ್ಡ್ ಪಾರ್ಟಿಗೋಸ್ಕರ ತಲೆ ಕೆಡಿಸ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೋಬೇಡಿ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. 4 ಆಫ್ ಕಪ್ಸ್. ಆದ್ರಿಂದ ಯು ಆರ್ ದಿ ಮ್ಯಾಜಿಷಿಯನ್ ಆಫ್ ಯುವರ್ ಲೈಫ್. ನೀವು ನಿಮ್ ಜೀವನನ ಹೇಗ್ ಮಾಡ್ಕೋತೀರಾ ಹಾಗೆ ನಡೆಯುತ್ತೆ. ಡಿಪ್ರೆಸ್ ಮಾಡ್ಕೊಳ್ಳೋದಾಗ್ಲಿ, ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ, ಹಿಂದಿನ ಘಟನೆಗಳನ್ನ ನೆನೆಸ್ಕೊಂಡು ಮನ್ಸಿಗೆ ನೋವು ಮಾಡ್ಕೊಳ್ಳೋದಾಗ್ಲಿ ಬೇಡ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳುತ್ತೆ. ದೇರ್ ಈಸ್ ನ್ಯೂ ಬಿಗಿನಿಂಗ್. ಆ ತರ ಎಲ್ಲ ನಿಮ್ಗೆ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ಸ್ ಬರ್ತಾ ಹೋಗ್ತಾ ಇದೆ. ಆದ್ರಿಂದ ನಿಮ್ ಮನ್ಸಿಗೆ ಎಷ್ಟೇ ನೋವಾಗಿರಬಹುದು, ಇಲ್ಲಿ ದಿ ಚಾರಿಯಟ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್, 9 ಆಫ್ ಪೆಂಟಕಲ್ಸ್. ನಿಮಗೆ ಮುಂದೆ ಒಳ್ಳೆ ಒಳ್ಳೆ ಅಪರ್ಚುನಿಟೀಸ್ ಬರಬಹುದು. ನಿಮ್ಗೆ ಒಳ್ಳೆ ಪ್ರಪೋಸಲ್ಗಳು ಮುಂದೆ ಬರಬಹುದು. ಹಳೆಯ ಒಂದು ರಿಲೇಶನ್ಶಿಪ್ ನ ನೀವು ಯೋಚನೆ ಮಾಡಿ, ನಾನು ಇದನ್ನ ಕಂಟಿನ್ಯೂ ಮಾಡೋದು ಸರಿನಾ? ಆ ಥರ ನೋಡಿದಾಗ ನೀವು ಒಳ್ಳೆ ಒಂದು ಡಿಸಿಷನ್ ಅನ್ನ ತಗೊಳ್ಳಿ. ನೀವು
ಇಲ್ಲಿ ಚಾರಿಯಟ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್ ಎಲ್ಲ ಇರೋದ್ರಿಂದ ನಿಮ್ಗೆ ಮುಂದೆ ಒಳ್ಳೆ ಪ್ರಪೋಸಲ್ಗಳು ಬರಬಹುದು. ನೀವು ಮುಂದೆ ಖುಷಿಯಾಗಿರ್ತೀರಾ, ಎಂಜಾಯ್ ಮಾಡ್ತೀರಾ, ಆ ತರನೂ ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ಯಾವುದೇ ವಿಷಯ ಆಗಿರಬಹುದು, ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ 9 ಆಫ್ ಪೆಂಟಿಕಲ್ಸ್, ನೀವು ಮುಂದೆ ಖುಷಿಯಾಗಿರ್ತೀರಾ ನಿಮ್ ಜೀವನದಲ್ಲಿ. ದಿ ಚಾರಿಯಟ್ ಕಾರ್ಡ್ ನಿಮ್ಗೊಂದು ಒಳ್ಳೆ ಅಪರ್ಚುನಿಟಿ ತರುತ್ತೆ ಮುಂದೆ. ಆದ್ರಿಂದ ಇಷ್ಟು ದಿವಸ ನೀವು ಮನಸ್ಸಿಗೆ ಏನ್ ನೋವಾಗಿದೆ ನಿಮ್ಗೆ, ಅದನ್ನೆಲ್ಲ ಬಿಟ್ಟು ಬಿ ಸ್ಟ್ರಾಂಗ್ ಅಂತ ಹೇಳತ್ತೆ. ಒಂದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು, ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡು ನಿಮ್ ಜೀವನದಲ್ಲಿ ಮುಂದೆ ಹೋಗಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ನೀವು ಕಾಯೋದಾ ಬಿಡೋದಾ ಅದು ನಿಮಗ್ ಬಿಟ್ಟಿದ್ದು. ನಿಮ್ಮ ಒಂದು ಇಂಟ್ಯೂಷನ್ ಅಲ್ಲಿ ಬಿಲೀವ್ ಮಾಡಿ, ನಿಮ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ಮುಂದೆ. ಆಂಕರ್, ಯು ಆರ್ ಸ್ಟ್ರಾಂಗ್ ಅಂತ ಹೇಳತ್ತೆ. ಮೈಸ್, ದಿ ರಾಬರ್ ಮೈಸ್ ಟೇಕ್ ಯುವರ್ ಟ್ರೆಷರ್ ಇನ್ಸೈಡ್ ದಿ ಹೌಸ್, ದೇ ಸ್ಟೀಲ್ ವಿತ್ ಪ್ಲೆಷರ್. ಆತರ ಇರೋದ್ರಿಂದ ನಿಮ್ಗೆ ಇಲ್ಲಿ ಏನಂತ ಹೇಳತ್ತೆ ಅಂದ್ರೆ, ನಿಮ್ಗೇನೋ ಮೋಸ ಆಗಿರಬಹುದು, ನಿಮ್ ಜೀವನದಲ್ಲಿ ಬೇಜಾರಾಗಿರ್ಬೋದು ಹಿಂದಿನ ರಿಲೇಶನ್ಶಿಪ್ ನಲ್ಲಿ. ಇಲ್ಲಿ ಬುಕ್ ಬಂದಿದೆ. ಇದು ಆತರ ನೋಡ್ತಾ ಹೋದವಾಗ ಗಾರ್ಡನ್, ಇಲ್ಲಿ ದಿ ರಿಂಗ್, ಹಳೆಯ ರಿಲೇಶನ್ಶಿಪ್ ನ ಮರೆತು ನೀವು ಮುಂದೆ ಹೋಗಿ ಅನ್ನೋದನ್ನ ಹೇಳ್ತಾ ಇದೆ. ನಿಮಗ್ ಮುಂದೆ ಒಳ್ಳೆ ಒಂದು ಪ್ರಪೋಸಲ್ ಬರಬಹುದು. ಇಲ್ಲಿ ರಿಂಗ್ ಇರೋದ್ರಿಂದ ನಿಮ್ಗೆ ಒಂದು ಕಮಿಟ್ಮೆಂಟ್ ಆಗ್ಬೋದು. ಲೆಟರ್ ಇದೆ ಮತ್ತೆ ಬಾಟಮ್ ಆಫ್ ದಿ ಡೆಕ್, ಆ ತರ ಇರೋದ್ರಿಂದ, ಲೆಟರ್ ಇರೋದ್ರಿಂದ ನಿಮ್ಗೊಂದು ಮುಂದೆ ಒಳ್ಳೆ ಅಪರ್ಚುನಿಟೀಸ್ ಬರಬಹುದು. ನಿಮ್ಗೊಂದು ಪ್ರಪೋಸಲ್ ಬರ್ಬೋದು ಮುಂದೆ. ಈ ಹಳೆ ಹಿಂದಿನ ರಿಲೇಶನ್ಶಿಪ್ ನಲ್ಲಿ ನಿಮ್ಗೇನೋ ಮೋಸ ನಡೆದಿತ್ತು, ಆ ತರ ಇಲ್ಲಿ ತೋರಿಸ್ತಾ ಇದೆ. ಆ ಹಳೆಯ ಬುಕ್ ನ ನೀವು ಮುಚ್ಚಿಟ್ಟು ಮುಂದೆ ಹೊಸ ಜೀವನ ಮಾಡಿ, ಆ ತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಈ ಸ್ಯಾಟಿಸ್ಫ್ಯಾಕ್ಷನ್, ಟ್ರಸ್ಟ್, ಡಿಟ್ಯಾಚ್ಮೆಂಟ್, ಎಕ್ಸ್ಪ್ರೆಷನ್. ಇಲ್ಲಿ ಕಾರ್ಡ್ಸ್ ಏನ್ ಹೇಳುತ್ತೆ ಅಂತ ನೋಡಿದಾಗ ಡಿಟ್ಯಾಚ್ಮೆಂಟ್ ಹೇಳ್ತಾ ಇದೆ. ಹಳೆಯ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ನಿಂದ ಡಿಟ್ಯಾಚ್ ಆಗಿ, ಅದನ್ನ ನಂಬ್ಕೊಂಡು ಕೂತ್ಕೊಂಡು ಇಲ್ಲಿ ಪ್ರಯೋಜನ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಅಲ್ಲಿ ನಿಮ್ಗೆ ಮೊದಲೇ ಹಿಂದಿನ ಕಾರ್ಡ್ಸ್ ತೋರಿಸಿದಾಗೆ ನಿಮಗೆ ಮೋಸ ನಡೆದಿರಬಹುದು. ನೀವು ಎಷ್ಟು ದಿನ ಅಂತ ವೇಟ್ ಮಾಡ್ತೀರಾ, ಆ ತರನು ಇಲ್ಲಿ ಹೇಳ್ತಾ ಇದೆ. ಸೊ ಬಿಲೀವ್ ಇನ್ ಯುವರ್ ಇಂಟ್ಯೂಷನ್, ಯೋಚನೆ ಮಾಡಿ. ಆದ್ರಿಂದ ಇದಕ್ಕೆ ಮತ್ತೆ ನೋಡೋಣ ಒರಾಕಲ್ ಕಾರ್ಡ್ಸ್. ಇವೆಲ್ಲ ಕನ್ಫರ್ಮೇಶನ್ಸ್, ಒಂದಲ್ಲ ಎರಡಲ್ಲ 3 ಕನ್ಫರ್ಮೇಶನ್ ನಾನು ತಗೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ನೋಡೋಣ ಏನ್ ಹೇಳುತ್ತೆ ಅಂತ. ಹಿಂದಿನ ರಿಲೇಶನ್ಶಿಪ್ ನಲ್ಲಿ ನೀವು ಹೀಲಿಂಗ್ ಹೇಳ್ತಾ ಇದೆ. ಇಲ್ಲಿ ಡಿಲಿಜೆನ್ಸ್, ಅಡ್ವೆಂಚರ್, 2 ಕಾರ್ಡ್ ಬಂದಿದೆ. ಎಂಬ್ರೇಸಿಂಗ್, ಆದ್ರಿಂದ ಗೇಟ್ ವೇ. ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಹಳೆ ಪಾಸ್ಟ್ ಒಂದು ರಿಲೇಶನ್ಶಿಪ್ ನಿಂದ ಡಿಟ್ಯಾಚ್ ಆಗಿ ನೀವು ಒಂದು ಅಡ್ವೆಂಚರ್ ಮುಂದೆ ಹುಡುಕಿ, ನೀವು ಮುಂದೆ ನಿಮ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಬರ್ಬೋದು ನಿಮ್ಗೆ. ಯು ಆರ್ ಲಕ್ಕಿ ಹಿಯರ್ ಅಂತರ ಹೇಳ್ತಾ ಇದೆ. ಸ್ವಲ್ಪ ದಿನ ಹೀಲ್ ಮಾಡಿಕೊಂಡು ನಿಮ್ದು ಹಳೇದೆಲ್ಲ ಮರೆತು ಮುಂದೆ ಒಂದು ಹೊಸ ರಿಲೇಶನ್ಶಿಪ್ ನ ನೀವು ಎಂಬ್ರೇಸ್ ಮಾಡಿಕೊಂಡು ನೀವು ಮುಂದೆ ಖುಷಿಯಾಗಿರಿ ಅನ್ನೋದನ್ನ ಹೇಳ್ತೆ ಕಾರ್ಡ್. ಇದಕ್ಕೆ ಒಂದು ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು. ಗೇಟ್ ವೇ ಹೇಳ್ತಾ ಇದೆ. ಯೂನಿಕಾರ್ನ್ ಕಾರ್ಡ್, ಟ್ರಾನ್ಸ್ಫಾರ್ಮೇಶನ್ ಇದೆ ನಿಮ್ ಜೀವನದಲ್ಲಿ. ಆದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ಮುಂದೆ ಹೋಗಿ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇಷ್ಟ ಹೇಳಿ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.